ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸದ್ಯ ಒಂದಷ್ಟು ಸವಾಲುಗಳಿದೆ. ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ಕಾನೂನಿನ ಹೋರಾಟದ ಜೊತೆಗೆ ರಾಜಕೀಯ ಸಂಘರ್ಷವೂ ಕೂಡ ಅವರು ಎದುರಿಸಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಇದೀಗ ಸಂಕಷ್ಟದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿದ್ದಾರೆ. ರಾಜಕೀಯ ಕಾನೂನು ಹೋರಾಟ ಒಟ್ಟಿಗೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವರದ್ದು. ಕಾನೂನು ಹೋರಾಟಕ್ಕೆ ವಕೀಲರ ನೆರವು ಸಿಗಲಿದೆ, ಆದರೆ ರಾಜಕೀಯ ಹೋರಾಟಕ್ಕೆ ಪಕ್ಷದ ನೆರವು ಅನಿವಾರ್ಯವಾಗಿ ಸಿಗಬೇಕಿದೆ. ಸಂಪುಟ ಸಹೋದ್ಯೋಗಿಗಳು, ಶಾಸಕರು, ಹೈಕಮಾಂಡ್ ನಾಯಕರ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ಗಳಿಸಬೇಕಾಗಿದೆ. ಈಗ ಅವರೆಲ್ಲರ ವಿಶ್ವಾಸ ತೆಗೆದುಕೊಳ್ಳಬೇಕಾದಂತಹ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ ಸಿಎಂ. ಪ್ರತಿ ಹಂತದಲ್ಲೂ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೀಗ ಸಿಎಂ ಎದುರಿಗೆ ಬಂದಿದೆ. ಎಂಟೈರ್ ಪಾರ್ಟಿ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ವೇಣುಗೋಪಾಲ್ ಅವರು, ಸುರ್ಜಿವಾಲ್ ಅವರು ಎಲ್ಲರೂ ಕೂಡ ಇಡೀ ಪಕ್ಷ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ. ನಾವೆಲ್ಲ ಸಾಲಿಡಾಗಿ ನಿಂತ್ಕೊಳ್ತೀವಿ, ಸೊ ಎದುರಿಸ್ತೀವಿ. ಏನೇನು ನಾವು ವಿಚಾರನ ಅವ್ರಿಗೆ ತಿಳಿಸಿದ್ದೀವಿ. ನಾವು ಅವ್ರಿಗೆ ಏನೇನು ಅಂತ ತಿಳಿಸಿದ್ದೀವಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸೋಮವಾರ ಕೋರ್ಟ್ಗೆ ಮೂವ್ ಮಾಡ್ತಾ ಇದ್ದೀವಿ. ಅದನ್ನು ಅವ್ರಿಗೆ ತಿಳಿಸಿದ್ವಿ. ನಮ್ಮ ಪಕ್ಷದ ಸಂಘಟನೆ ಕೂಡ ಆಗ್ತಾಯಿದೆ. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸೋಮವಾರ ಏನು ನಾವು ಪ್ರತಿಭಟನೆ ಪ್ರತಿ ಜಿಲ್ಲೆಯಲ್ಲೂ ಇಟ್ಕೊಂಡಿದ್ದೀವಿ. ಭಾಳ ಹುಷಾರಾಗಿರಬೇಕು. ಕೆಲವು ಕಿಡಿಗೇಡಿಗಳು ಏನಾದ್ರು ಮಾಡಿ ಕಲೆಸೋದು ಮಾಡೋದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮಾಡ್ತಾರೆ. ನಮ್ದು ಏನಿದ್ರು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಈ ದ್ವೇಷದ ರಾಜಕಾರಣ ಏನು BJP ಅವರು ಷಡ್ಯಂತ್ರ ನಡೀತಾ ಇದೆ ಅದ್ರ ವಿರುದ್ಧ ಹೋರಾಟ. ಸೊ ನಾವು ಹೋಗಿ ನಮ್ಮ DC-ಗಳಿಗೆ ಕೊಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅವ್ರಿಗೇನು ನಾವೇನು ಗವರ್ನರ್ಗೇನು ಕೊಡೋದು ಅವ್ರಿಗೆ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಭಾಳ ಹುಷಾರಾಗಿರಬೇಕು. ಯಾರೇ ಆಗಲಿ ನಮ್ಮ ಎಲ್ಲರಿಗೂ ನಾವು ತಿಳಿಸ್ತೀವಿ, ಯಾವುದು ಅಹಿಂಸರವಾದಂಥ ಘಟನೆಗೆ ಅವಕಾಶ ಕೊಡಬಾರ್ದು. ನಮ್ಮ ಶಾಂತಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಾರ್ಟಿ. ಭಾಳ ಶಾಂತಿಯಿಂದ ಮೌನ ಮೆರವಣಿಗೆಯನ್ನು ನಾವು ಮಾಡಿ ಹೋಗಿ ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ಬೇಕು. ಕಾನೂನು ಹೋರಾಟ ಯಾವ ಥರ ಸ್ಥೇಗೆ ಹೋಗ್ತಾ ಇದ್ದಾರೆ? ಮಾಡ್ತೀವಿ ಬಿಡಿ. ಅದನ್ನು ನಾವು ಅವ್ರು ಏನು ಮಾಡ್ತಾರೋ, ನಾವು ಮಾಡ್ತಾರೋ, ಅವ್ರು ಏನು ಮಾಡ್ತಾರೋ ನಾವು ಮಾಡ್ತೀವಿ ಬಿಡಿ. ನಮಗೆ ಸಂವಿಧಾನ ರಕ್ಷಣೆ ಇದೆ, ನಮಗೆ ಕಾನೂನು ರಕ್ಷಣೆ ಇದೆ.